ಮೊಯ್ದಿನ್ ಕುഞ്ഞി ಹಾಜಿರವರು ವೇದಿಕೆಯಲ್ಲಿ ಫಾದರ್ ಅವರನ್ನ ಸ್ಮರಣಿಕೆಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ಮಂಜನಾಡಿ ಉರುಸ್ ಕಾರ್ಯಕ್ರಮದ ಪ್ರಯುಕ್ತ ಸೌಹಾರ್ದ ಕೂಟ ನಡೆಸುತ್ತಿರುವ ಆಡಳಿತ ಮಂಡಳಿಗೆ ನನ್ನ ವಂದನೆಗಳು ಸಲ್ಲಿಸಿ ಎಲ್ಲರಿಗೂ ಸಲಾಮ್ ಅಲೈಕುಂ. ಎಲ್ಲರಿಗೂ ನಮಸ್ಕಾರ ಹೇಳಿ ನನ್ನ ಎರಡು ಶುಭ ನುಡಿಗಳನ್ನು ಆರಂಭಿಸುತ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಕರ್ನಾಟಕ ರಾಜ್ಯದ ಸಭಾಪತಿಗಳಿಗೆ, ಗಣ್ಯ ವ್ಯಕ್ತಿಗಳೇ, ಯೇಸುವಿನ ಜೀವನದಲ್ಲಿ ನಡೆದ ಒಂದು ಘಟನೆ. ಜನಜಂಗುಳಿಯಲ್ಲಿ ಅವರು ಬೋಧಿಸ್ತಾ ಇರುವಾಗ ಜನರ ಮಧ್ಯದಿಂದ ಇಬ್ಬರು ಮೂವರು ಬಂದು ಹೇಳ್ತಾ ಇದ್ದಾರೆ, ಪ್ರಭು ನಿಮ್ಮ ತಾಯಿ ಮತ್ತು ಬಂಧುಗಳು ಬಂದು ನಿಮ್ಮನ್ನು ನೋಡಬೇಕು ಅಂತ ಹೇಳಿ ಇದ್ದಾರೆ. ಆಗ ಯೇಸುವಿನ ಪ್ರಶ್ನೆ, ಯಾರು ನನ್ನ ತಾಯಿ, ಯಾರು ನನ್ನ ಸಹೋದರ, ಯಾರು ನನ್ನ ಸಹೋದರಿ? ಸೌಹಾರ್ದ ಕೂಟ ಆಗಿದೆ, ದಾಯಾದಿಗಳ ಕೂಟ. ನಾವು ದಾಯಾದಿಗಳಾದ್ರೆ ಆಸ್ತಿಗಾಗಿ ನಾವು ಕಚ್ಚಾಡ್ತೇವೆ, ಆದ್ರೆ ದಾಯಾದಿಗಳು ಇರುವುದು ಅಣ್ಣ ತಮ್ಮಂದಿರು, ಸಹೋದರ ಸಹೋದರಿಯರ ಮಕ್ಕಳು. ಯಾಕೆ ನಮ್ಮಲ್ಲಿ ಗುದ್ದಾಟ, ಯಾಕೆ ನಮ್ಮಲ್ಲಿ ಬೈದಾಟ, ಯಾಕೆ ನಮ್ಮಲ್ಲಿ ಕಚ್ಚಾಟ? ಇದನ್ನು ಅರಿತು ನಾವು ಸಹೋದರ ಸಹೋದರಿಯಂತೆ ಬಾಳಿದ್ರೆ ಯೇಸು ಹೇಳಿದ ಮಾತು, ಯಾರು ನನ್ನ ತಾಯಿ, ಯಾರು ನನ್ನ ಸಹೋದರ, ಯಾರು ನನ್ನ ಸಹೋದರಿ, ಯಾರು ದೇವರ ನುಡಿಯಂತೆ ನಡೆದು ಅದರಂತೆ ಬಾಳ್ತಾರೋ ಅವರೇ ನನ್ನ ತಾಯಿ, ಅವರೇ ನನ್ನ ಸಹೋದರ, ಅವರೇ ನನ್ನ ಸಹೋದರಿ. ನಮ್ಮ ಉತ್ಪತ್ತಿ ಗ್ರಂಥದಲ್ಲಿ ಬೈಬಲ್ನ ಮೊದಲನೆಯ 2-3 ವಾಕ್ಯದಲ್ಲಿ ಬರುವ ಸಹೋದರರಿಬ್ಬರು ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ ತಮ್ಮ ಕಾಣಿಕೆಗಳನ್ನು ಅರ್ಪಿಸಲು. ಒಬ್ಬನ ಕಾಣಿಕೆ ಅರ್ಪಿತವಾಗುತ್ತೆ, ಇನ್ನೊಬ್ಬನ ಕಾಣಿಕೆ ಅರ್ಪಿತವಾಗಲ್ಲ. ಅರ್ಪಿತವಾಗದವನ ಕಾಣಿಕೆ ಏನ್ ಮಾಡುದು? ಅವನು ಉತ್ತಮವಾದದ್ದನ್ನು ಹೆಕ್ಕಿ ದೇವರಿಗೆ ಕೊಡಲಿಲ್ಲ. ಇನ್ನೊಬ್ಬನು ತಾನು ಬೆಳೆದ ಮೊದಲ ಫಲ ಅದನ್ನು ಕೊಟ್ಟು ದೇವರಿಗೆ ಅರ್ಪಿಸ್ತಾ ಇದ್ದಾನೆ. ಇವರಿಬ್ಬರು ಜಗಳಾಡಿ ಒಬ್ಬನು ಕೊಲ್ತಾನೆ. ಆಗ ದೇವರ ನುಡಿ, ಎಲ್ಲಿದ್ದಾನೆ ನಿನ್ನ ತಮ್ಮ? ಹೆಸರು ಹಿಡಿದು ಕೂಗ್ತಾ ಇದ್ದಾನೆ, ಆಬೇಲ್ ಎಲ್ಲಿದ್ದಾನೆ? ಅವನಿಗೆ ಉತ್ತರ ಕೊಡಲಿಕ್ಕೆ ಆಗಿಲ್ಲ. ಆ ಸ್ಥಿತಿಗೆ ನಾವು ತಲುಪಿದ್ದೇವೆ. ತಲುಪಲು ಆಗ್ಬಾರ್ದು ಅಂತೇಳಿ ಈ ಸೌಹಾರ್ದ ಕೂಟ ನಮ್ಮಲ್ಲಿ ನಾವು ನಡೆಸ್ತಾ ಇದ್ದೇವೆ. ಆಗನೇ ನಮಗೆ ಗೊತ್ತಾಗೋದು ನಮ್ಮ ಸಹೋದರ, ನನ್ನ ಸಹೋದರಿ. ಯೇಸುಗೆ ಆ ಬಂದ ಪ್ರಶ್ನೆ ಅವರೇ ನಿರ್ಣಯ ಮಾಡಬೇಕಾಗಿತ್ತು. ಅವರು ಬೋಧಿಸುವ ಆ ಬೋಧನೆ ಬಿಟ್ಟು ತಾಯಿಯನ್ನು ಮೊದಲು ನೋಡ್ಬೇಕಾಗಿತ್ತ, ಅಥವಾ ದೇವರ ನುಡಿ ಆಲಿಸಲು ಬಂದ ಆ ಜನರಿಗೆ ದೇವರ ನುಡಿಯಿಂದ, ವಾಕ್ಯದಿಂದ ಸಂತೃಪ್ತಿಪಡಿಸಿಕೊಳ್ಳಿದ. ಯೇಸು ದೇವರ ನುಡಿಯಂತೆ ತಮ್ಮ ನಡತೆಯನ್ನು ತೋರಿಸ್ತಾ ಇದ್ದಾರೆ. ಈಗ ನಾವು ಈ ನಡೆಸುವ ಸೌಹಾರ್ದ ಕೂಟವು ಪ್ರತಿಯೊಬ್ಬ ಮಾನವನಿಗೆ ಆಶ್ರಯ ಆಗಲಿ, ದೇವರ ನೆನಪು ಕೊಡುವುದು. ನಮ್ಮ ಜೀವನ ನಾವು ಮಾನವರಿಗೆ ಒಪ್ಪಿಗೆ ಆಗುವಂತೆ ನಡೆಸ್ತಾ ಇದ್ದೇವೆ. ಅದು ಮಾತ್ರ ಸಾಲದು, ಅದು ದೇವರಿಗೆ ಕೂಡ ಅರ್ಪಿತರಾಗುವಂತೆ ಬಾಳಿದ್ರೆ ಅದೇ ಸೌಹಾರ್ದ ಕೂಟವಾಗುತ್ತೆ. ಪ್ರತಿಯೊಬ್ಬರೆಲ್ಲರಿಗೂ ನನ್ನ ಹಾರ್ದಿಕ ನಮನಗಳು. 2 ಮಾತು ಹಾಡಲು ನನಗೆ ಕೊಟ್ಟ ಅವಕಾಶಕ್ಕೆ ಈ ಮಂಜನಾಡಿ ಉರುಸ್ ಕಾರ್ಯಕ್ರಮದ ಆಡಳಿತ ವರ್ಗದವರಿಗೆ ನನ್ನ ಶುಭಾಶಯಗಳು, ಶುಭಕಾಮನೆಗಳು.